ತಾರಕಕ್ಕೇರಿದ ಬಿಡದಿ ಯೋಜನೆಯ ಜಟಾಪಟಿ. ರೈತರ ಹೋರಾಟಕ್ಕೆ ಬೆಂಬಲಿಸಿ ಆನ್ಲೈನ್ ಅಭಿಯಾನ. ರೈತರ ಹೋರಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಬೆಂಬಲ. ಸೇವ್ ಬಿಡದಿ ಎಂಬ ಹೆಸರಿನಲ್ಲಿ ನಡೆದಿದ್ದ ಆನ್ಲೈನ್ ಅಭಿಯಾನ. ಸಹಿ ಮೂಲಕ ಜೊತೆಗೆ ರೈತರ ಜಮೀನು ಉಳಿಸಲು ಮನವಿ. ಅಭಿಯಾನಕ್ಕೆ ದೇಶ ವಿದೇಶದಿಂದಲೂ ಬೆಂಬಲ ವ್ಯಕ್ತ. ಈವರೆಗೆ ಬರೋಬ್ಬರಿ 71,000 ಮಂದಿಯಿಂದ ಆನ್ಲೈನ್ ಸಹಿ ಸಂಗ್ರಹ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ನಡೆಯುತ್ತಿರುವ ಬಿಡದಿ ಉಳಿಸಿ ಅಭಿಯಾನದ ಮೂಲಕ 70,000ಕ್ಕೂ ಹೆಚ್ಚು ಆನ್ಲೈನ್ ಸಹಿಗಳು ಸಂಗ್ರಹವಾಗಿರುವುದನ್ನ ಪರಿಸರವಾದಿಗಳು ಹಾಗೂ ರೈತರು ಘೋಷಿಸಿದ್ದಾರೆ. ಈ ಘೋಷಣೆಯ ನಂತರ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಹಾಗೂ ಸಾರ್ವಜನಿಕ ವಿಚಾರಣೆಯ ತಜ್ಞರ ಸಮಿತಿಯ ಸದಸ್ಯರು ಸಂಪೂರ್ಣ ಸಹಿ ಸಂಗ್ರಹದ ವರದಿಯನ್ನ ಅಧಿಕೃತ ದಾಖಲಾತಿಗಾಗಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಅದರಂತೆ ಸಂಪೂರ್ಣ ವರದಿಯನ್ನ ಸಲ್ಲಿಸಲಾಗಿದೆ. ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರ ಪರವಾಗಿ 70,000ಕ್ಕೂ ಹೆಚ್ಚು ಆನ್ಲೈನ್ ಸಹಿಗಳನ್ನ ಒಳಗೊಂಡ ಮನವಿಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಯಶವಂತ್ ಟಿ ಅವರು ಅಧಿಕೃತವಾಗಿ ಸ್ವೀಕರಿಸಿದ್ದಾರೆ. ವರದಿಗಾರರು ಕೆ ಮಂಜುನಾಥ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿ, ಸೇವ್ ಬಿಡದಿ ಅಂತ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವು. ಐ ಆಮ್ ಸೋ ಹ್ಯಾಪಿ. 71,626 ಸಿಗ್ನೇಚರ್ ಆಗಿದೆ ನಿನ್ನೆ ರಾತ್ರಿವರೆಗೂ. ಇದು ಕಂಟಿನ್ಯೂ ಆಗುತ್ತೆ. ಮೊನ್ನೆ ನಮಗೆ ಇದು ಜನಾಂದೋಲನ ಟ್ರಿಬ್ಯುನಲ್ ಇದು ನಮ್ಮ ಸೇವ್ ಬಿಡದಿ ಇದರಲ್ಲಿ ಆಗಿತ್ತು. ಅಲ್ಲಿ ಬಂದ್ಬಿಟ್ಟು ಗೋಪಾಲ್ ಗೌಡ್ರು ಇದನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಜಸ್ಟಿಸ್ ಅವರು. ಅದಕ್ಕೆ ಬಂದಿದ್ದೀವಿ. ಸೊ ನಾವು ಯಶವಂತ್ ಅವ್ರಿಗೆ ಇದನ್ನ ಸಂಯುಕ್ತ ಕರ್ನಾಟಕದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪ್ಲೀಸು ಇದನ್ನ ಅಟ್ಯಾಚ್ ಮಾಡಿ. ಸೊ ಅಟ್ಯಾಚ್ ಮಾಡಿ ತಲುಪಿಸಿ. ಇದೇನು ಅಂದ್ರೆ ಜನ ಬರೀ ಅಲ್ಲಿ 5,000 ಜನ ಅಲ್ಲ, ಇಡೀ ವರ್ಲ್ಡ್ ಓವರು ಆಲ್ಮೋಸ್ಟ್ ಒಂದು 114 ಕಂಟ್ರಿವರೆಗೂ ಸೈನ್ ಮಾಡಿದ್ದಾರೆ. ಎವ್ರಿ ಸಿಟೀಸು ಬೆಂಗಳೂರು ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಸೈನ್ ಮಾಡಿದ್ದಾರೆ. ಧನ್ಯವಾದ. ಮತ್ತೆ ಸೇವ್ ಬಿಡದಿವರೆಗೂ ಅವ್ರ ರೈತರು ಇದಾರೆ ಇಲ್ಲ ಆಕ್ಚುಲಿ. ಸೊ ನಿಮ್ ಜೊತೆ ನಾವಿದೀವಿ. ಡಾಕ್ಟರ್ ವಿಜಯ್ ಸರ್ಗೆ ನಾವು ಬಹಳ ಧನ್ಯವಾದ ಹೇಳ್ತಾ ಇದೀವಿ. ರೈತರು ನಾವು ಒಂದು 5,000 ಜನ ರೈತರು ಇದ್ದೀವಿ. ಆ ರೈತರಿಗೆ 70,000 ಜನನ ಜೊತೆ ಮಾಡಿ ಒಂದು ಬಿಡದಿ ಮತ್ತು ಬೈರಮಂಗಲ ರೈತರನ್ನ ಬದುಕಿಸ್ತೀವಿ. ಅಲ್ಲಿ ಪರಿಸರ 4 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳಿದೆ. 10 ಲಕ್ಷಕ್ಕೂ ಹೆಚ್ಚು ಒಟ್ಟಾರೆ ಮರಗಿಡಗಳನ್ನ ಕಾಪಾಡುವಂತ ಒಂದು ಧರ್ಮ ಕಾರ್ಯದಲ್ಲಿ ನಮ್ಗೆ ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ತುಂಬಾನೇ ಥ್ಯಾಂಕ್ ಯು ಸರ್. ಎಲ್ಲ ರೈತರ ಪರವಾಗಿ